ಹಾಯ್ ಎಲ್ರಿಗೂ. ನಾವಿವತ್ತು ಅಜ್ಜಿಯಾಲಯದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಗ್ ಮಲೈ ಮಸಾಲ. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ಬೇಯಿಸ್ಕೊಂಡಿರೋ 4 ಮೊಟ್ಟೆನ 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮಸಾಲೆಗೆ 1 ಸ್ಪೂನ್ ಜೀರಿಗೆ ಪೌಡರ್, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಗರಂ ಮಸಾಲ ಮತ್ತು 200 ml ಆಗೋಷ್ಟು ಹಾಲನ್ನು ತೊಗೊಂಡಿದ್ದೀವಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಮತ್ತು 2 ಹಸಿಮೆಣಸು, ಕೊತ್ತಂಬರಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾವು ಪೇಸ್ಟ್ ಮಾಡ್ಕೋಬೇಕಾಗಿರೋದು ಈರುಳ್ಳಿ ಮತ್ತು ಹಸಿಮೆಣಸನ್ನ. ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೀರು ಹಾಕದೆ ನಾವು ಹಾಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಈಗ ನಾನು ಮಿಕ್ಸಿ ಮಾಡ್ಕೋತೀನಿ. ರುಬ್ಕೊಂಡಿರೋ ಪೇಸ್ಟು ಈ ಥರ ಆಗಿದೆ. ಇದನ್ನ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಎಗ್ ಮಲೈ ಮಸಾಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಇದ್ರದ್ದು ಇದ್ರಲ್ಲಿ ನೀರಿದೆ, ನೀರು ಹೋಗೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇದಕ್ಕೆ ನಾನು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಾವು ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಇದನ್ನ ಸ್ವಲ್ಪ ನಿಧಾನಕ್ಕೆ ಈ ತರ ತಿರುಗಿಸ್ಬೇಕು. ಇದು ಈರುಳ್ಳಿ ರುಬ್ಕೊಂಡಿರೋದಿದೆಯಲ್ಲ, ಇದು ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದೆರಡನ್ನು ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆರಡನ್ನು. ಈಗ ಇದು ಬೆಂದಿದೆ. ಈ ಕಲರ್ ನೋಡಿ, ಈ ತರ ಕಲರ್ ಆದ್ಮೇಲೆ ಹಸಿ ವಾಸನೆ ಹೋಗಾದ್ಮೇಲೆ ಇದಕ್ಕೆ ಸ್ವಲ್ಪ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಹಾಲು ಹಾಕಾದ್ಮೇಲೆ ಸ್ಪೈಸಸ್ ಪೌಡರ್ಗಳೆಲ್ಲ ಏನು ಇಟ್ಕೊಂಡಿದ್ದೀವಿ ಅದನ್ನ ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಚೆನ್ನಾಗಿ ಮಸಾಲೆ ಹಾಲು ಎಲ್ಲ ಮಿಕ್ಸ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹಾಲು ಕುದಿ ಬರಕ್ ಬಿಡ್ಬೇಕು. ಇದು ಕುದಿಲಿ ಅಂತ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ಕುದಿತಾ ಇದೆ ಹಾಲು. ಈಗ ನಾವು ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕೋಬೇಕು. ಒಂದೊಂದಾಗಿ ಇಡ್ತಾ ಬರೋಣ. ಔಟ್, ಕೈ ಸುಡ್ತೀವಿ. ಕೈ ಸರಿಯಾಗಿ ಸುಡ್ತೈತೆ, ಆದ್ರೂ ಮೇಂಟೈನ್ ಮಾಡ್ತಾ ಇದ್ದೀನಿ. ವೀಡಿಯೋಗ್ರಾಫರ್ ಸರಿ ಇಲ್ಲಪ್ಪ. ಓಕೆ, ಎಲ್ಲ ಈ ಥರ ಹಾಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದ್ರ ಪಡಿಗೆ. ಪುಷ್ಟಿ ಬಟ್ಟೆ ಇದು ಫ್ಲೇವರಿಗೆ ಒಂಚೂರು ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಾದ್ರೂ ಹಾಕೋಬಹುದು, ಹಾಕಿಲ್ಲ ಅಂದ್ರೆ ಓಕೆ. ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ.
ಆಯ್ತಾ. ತೆಗ್ದು ಒಂದು ಕಡೆ ಇಟ್ಕೊಂಡು ಇದೆಲ್ಲ ಒಂದ್ಸತಿ ಹಿಂಗೆ ತಿರ್ಗಿಸ್ಕೊಂಡು ಹಾಕೊಳ್ಳೋಣ. ಸಖತ್ತಾಗಿ ಕಾಣ್ತಾ ಇದೆ. ಈಗ ಇದು ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈ ತರ ಆದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕಾದ್ಮೇಲೆ 3 to 4 minutes ಕುಕ್ ಮಾಡೋದು ಸಾಕು. ಅಲ್ಲಿಗೆ ಎಗ್ ಮಲೈ ಮಸಾಲ ರೆಡಿ ಆಗುತ್ತೆ. ಇದಿವಾಗ ಆಗಿದೆ. ನೋಡಕ್ಕೆ ಸಖತ್ತಾಗಿ ಕಾಣಿಸ್ತಿದೆ. ಟೇಸ್ಟು ಚೆನ್ನಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ನಮ್ಮ ಮನೆಗೊಬ್ಬರು ಅತಿಥಿ ಬಂದಿದ್ದಾರೆ. ಅವ್ರಿಗೆ ಇದನ್ನ ಕೊಡೋಣ ಇವಾಗ. ಆ ಗೆಸ್ಟ್ ಯಾರು ಅಂತ ಹೇಳಿದ್ರೆ ನಮ್ಮ ಮನೆಯ ಚಿನ್ನು. ಚಿನ್ನು, ಇದು ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಬಿಸಿ ಉಂಟು, ತುಂಬಾ ಬಿಸಿ ಇದೆ. ಇವರು ತುಂಬಾ ಎಕ್ಸೈಟ್ ಆಗಿದ್ದಾರೆ ಅದನ್ನ ತಿನ್ನೋಕ್ಕೆ. ನಮ್ಮ ಪ್ರೋಗ್ರಾಮಿಗೆ ಬಂದು ನಮ್ಮ ರೆಸಿಪಿ ಟೇಸ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ರೆಸಿಪಿ ನಿಜವಾಗ್ಲೂ ತುಂಬಾ ಯೂನಿಕ್ ರೆಸಿಪಿ ಮತ್ತೆ ಸಖತ್ ಟೇಸ್ಟಿ ಆಗಿರೋ ರೆಸಿಪಿ. ಮಕ್ಕಳು ಎಲ್ಲ ತುಂಬಾ ಇಷ್ಟಪಡುವಂಥ ರೆಸಿಪಿ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಿಫ್ರೆಂಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.